ಗೊಂದಲ ಈಗ ಇನ್ನೂ ಜಾಸ್ತಿ ಆಗ್ತಿದೆ ಡಾಕ್ಟರ್. ಹಂಗಂದ್ರೆ ಈಗ ಆಗ್ತಾ ಇರೋದು ಏನು? ಇಲ್ಲಿ ಹೇಳಿ, ಅವ್ರು ಹಾರ್ಟ್ ಡಾಕ್ಟರ್ ಇದ್ದಾರೆ, ನಾನು ಡಾಕ್ಟರ್, ನಾನು ಅಂಡರ್ಗಾನ್ ಕರೋನರಿ ಬೈಪಾಸ್ ಸರ್ಜರಿ. ನಾವು ಅರ್ಥ ಮಾಡ್ಕೊಂಡಂಗೆ ಜನಸಾಮಾನ್ಯರ ಗೊಂದಲ ಏನಂದ್ರೆ ಎಲ್ಲರೂ ಸತ್ತೋಗಿದ್ದಾರೆ, ಸಾಯ ಕಾರಣ ಹಾರ್ಟು ಜನಗಳು ಅನ್ಕೊಂಡ್ರು. ಹೃದಯ ಕೆಲಸ ನಿಲ್ಲಿಸ್ಬಿಡ್ತು, ಬಟ್ ಯಾಕೆ ನಿಲ್ಲಿಸ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೇನೆ ಇವ್ರು 18 ಜನನು ಹೃದಯಾಘಾತದಿಂದ ಸತ್ತೋದ್ರ ಅನ್ನೋದು ನೋಡ್ಬೇಕಂದ್ರೆ ವಿತೌಟ್ ಪೋಸ್ಟ್ ಮಾರ್ಟಮ್ ಗೊತ್ತಿಲ್ಲ. ಇಟ್ ಇಸ್ ದ ಫೈನಲ್ ರಿಸಲ್ಟ್. ಸತ್ತ ಅಂದ್ರೆ ಹೃದಯ ನಿಂತಿದೆ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು ಅವರು, ಜನಗಳಿಗೆ ಅರ್ಥ ಆಗಲಿ. ಸೊ ಏನು ಎಲ್ರಿಗೂ ವಿ ಡೋಂಟ್ ನೋ, ಯಂಗ್ ಲೇಡಿ ಇದ್ದಾಳೆ, ಯಂಗ್ ಮಗು ಇದೆ, ಏನೇನೋ ಕಾರಣ ಇರುತ್ತೆ. ಎಲ್ಲಕ್ಕೂ ಹಾರ್ಟ್ ಅಟ್ಯಾಕ್ ಆಗೋಯ್ತು, ಹಾರ್ಟ್ ಅಟ್ಯಾಕ್. ಈ ಪದನೇ ಬಹಳ ಮಿಸ್ಲೀಡ್ ಮಾಡ್ತಾ ಇದೆಯಮ್ಮ. ಸೊ ಇಷ್ಟು ಜನ ಸತ್ತಾಗೆ ನೋಡಿ, ಅಷ್ಟು ಯಂಗ್ ಲೇಡಿ, ಇನ್ಫ್ಯಾಕ್ಟ್ ಲೇಡೀಸ್ನೊಳಗೆ ನೀವು ಅವಲೇ ಕೇಳ್ತಾ ಇದ್ರಿ. ಈಗ ಅವ್ರಿಗೆ ಈಗ ತುಂಬಾ ಜನಕ್ಕೆ ಅರ್ಥ ಆಗಂಗೆ ಹೇಳೋದಾದ್ರೆ, ಹೆಣ್ಣು ಮಕ್ಕಳಲ್ಲಿ ಪ್ರತಿ ತಿಂಗಳು ಪೀರಿಯಡ್ಸ್ ಅಂತ ಏನಾಗುತ್ತೆ, ಅದು ತುಂಬ ಪ್ರೊಟೆಕ್ಷನ್ ಕೊಡುತ್ತೆ ಅವರಿಗೆ, ಶೀಲ್ಡ್ ಥರ ಕೆಲಸ ಮಾಡುತ್ತೆ. ಅದಾಗೋ ತನಕ ಹಾರ್ಮೋನ್ಸ್ ಅವರಿಗೆ ಪ್ರೊಟೆಕ್ಟ್ ಮಾಡುತ್ತೆ, ಹೃದಯಾಘಾತ ಭಾರಿ ಕಡಿಮೆ ಅಂತ ಇದ್ವಿ. ಅದು ಎಲ್ಲಿ ಡಾಕ್ಟರ್? 18 ವರ್ಷ 19 ವರ್ಷದ ಹೆಣ್ಮಕ್ಳು ಈಗ ಹಾರ್ಟ್ ಅಟ್ಯಾಕಿಗೆ ಸಾಯ್ತಾ ಇದ್ದಾರೆ. ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟ್ರೋನ್ ಹೆಣ್ಮಕ್ಳನ್ನ ದೇವರು ಪ್ರೊಟೆಕ್ಟ್ ಮಾಡ್ತಾನೆ ಅಂತ ನಮಗೆಲ್ಲ ನಮ್ಮ ಟೀಚರ್. ಮೆನೋಪಾಸ್ ಆಗೋವರೆಗೂ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಕಡಿಮೆ, ಗಂಡು ಮಕ್ಕಳಿಗೆ ಜಾಸ್ತಿ. ಮೆನೋಪಾಸ್ ಆದಮೇಲೆ ಇಬ್ಬರು ಈಕ್ವಲ್ ಆಗುತ್ತೆ ಟೀಚಿಂಗ್ ಮೆಡಿಕಲ್ ಕಾಲೇಜ್ನಲ್ಲಿ. ಬಟ್ ಇಲ್ಲಿ ನೋಡ್ತೀವಿ ಅಷ್ಟು ಯಂಗ್ಸ್ಟರ್ಸು, ಅಯ್ಯಮ್ಮ ಯಾಕೆ ಸತ್ತೋದ್ಲು, ಇಸ್ ಇಟ್ ಹಾರ್ಟ್ ಅಟ್ಯಾಕ್? ಮತ್ತೆ ಬೇರೆ ನೋಡಿ, ಸಡನ್ ಡೆತ್ಗೆ ನಾಟ್ ಓನ್ಲಿ ಹಾರ್ಟ್ ಅಟ್ಯಾಕ್, ಪಲ್ಮನರಿ ಎಂಬಾಲಿಸಮ್ ಅಂತ ಒಂದು ಕಂಡೀಷನ್ ಇದೆ. ಇಂಥವು ಅನೇಕ ಇದೆ, ಸಡನ್ ಡೆತ್ ಅಂತೀವಿ ನಾವು. ಅದಕ್ಕೆ ಕಾರಣ ಇದ್ದಾವೆ. ಬಟ್ ಯಾವಾಗ ಮಾಧ್ಯಮದಲ್ಲಿ ಅಥವಾ ಪೇಪರ್ನಲ್ಲೆಲ್ಲ ಇಷ್ಟು ಜನ ಹಾರ್ಟ್ ಅಟ್ಯಾಕ್ ಸಿಗ್ತಾ ಇದೆಯೋ, ಬಹುಶಃ ಆತಂಕ ಜಾಸ್ತಿ ಆಗ್ತಾ ಇದೆ ಅಂತ. ಡಾಕ್ಟರ್, ನೀವಿಬ್ರು ಒಪ್ಪಿಗೆ ಕೊಟ್ಟರೆ, ವಿತ್ ಯುವರ್ ಕೈಂಡ್ ಪರ್ಮಿಷನ್, ಈ ಸಮಯದಲ್ಲಿ ಒಂದು ಮಾತು ಹೇಳ್ಬಿಡ್ಬೇಕು. ಪ್ರಿಮೆಚೂರ್ ಕರೋನರಿ ಆರ್ಟರಿ ಡಿಸೀಸ್ ಹೌದು, ಕಳೆದ 30-40 ವರ್ಷಗಳ ಹಿಂದೆ ಏನಿತ್ತು ಅದಕ್ಕಿಂತ ಸ್ವಲ್ಪ ಹೆಚ್ಚು ಡಿಟೆಕ್ಟ್ ಆಗ್ತಾ ಇದೆ ಅಥವಾ ಆಗ್ತಾ ಇದೆ ಅನ್ನೋದಕ್ಕೆ ನಾವು ಆಗ ಸಾಮಾನ್ಯ ಕಾರಣಗಳನ್ನು ಮಾತ್ರ ಹುಡುಕ್ತಾ ಇದ್ವಿ. ಯಾರನ್ನ 40-50 ವಯಸ್ಸಾಗೋದ್ಮೇಲೆ ಅವರಿಗೆ ಶುಗರ್ ಇದೆಯಾ, ಡಯಾಬಿಟಿಸ್ ಇಸ್ ಎ ಪ್ರಿಸೀಡಿಂಗ್ ಫ್ಯಾಕ್ಟರ್, BP, ಹೈಪರ್ ಟೆನ್ಷನ್ ಇಸ್ ಮೋರ್ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್, ಕೊಲೆಸ್ಟ್ರಾಲ್ ಮೋರ್ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್, ಮತ್ತು ಸ್ಮೋಕಿಂಗ್. ಇನ್ಫ್ಯಾಕ್ಟ್ ಈ ನಮ್ಮ ಜಯದೇವ ಸ್ಟಡಿನಲ್ಲಿ ಈ ಡೆತ್ಸ್ ಪ್ರಿಮೆಚೂರ್ ಕರೋನರಿ ಆರ್ಟರಿ ಡಿಸೀಸ್ ಅಂತಾನೆ ಒಂದು ಸ್ಟಡಿ ನಡೀತಾ ಇದೆ. ಸೊ ಇವರನ್ನ ಅನಾಲಿಸಿಸ್ ಮಾಡಿದಾಗ ಇಲ್ಲಿ ಅಗೈನ್ ಐ ವಾಂಟ್ ಟು ಕ್ಲಾರಿಫೈ, ಪ್ರೀ ಕೋವಿಡ್ಗೂ ಮತ್ತು ಪೋಸ್ಟ್ ಕೋವಿಡ್ ಎರಾಗೂ ಆಲ್ಮೋಸ್ಟ್ ನೋ ಡಿಫರೆನ್ಸ್. ಅದು ಏನು ಡೆತ್ಸ್ ಆಗ್ತಾ ಇತ್ತು ಆಲ್ಮೋಸ್ಟ್ ಅಷ್ಟೇ ಡೆತ್ಸ್ ಈಗಲೂ ಕೂಡ ಆಗ್ತಾ ಇದೆ. ಜಾಸ್ತಿ ಆಗಿದೆ ಅಂತ ಇಲ್ಲ, ಇದಕ್ಕೆ ಕಾರಣಗಳು ಬೇರೆ ಇರುತ್ತೆ. ಏನಂದ್ರೆ ಮುಂಚೆ ಈಗ ಪ್ರಿಮೆಚೂರ್ ಕರೋನರಿ, ಈಗ ನಮಗೆ 20 ವರ್ಷದವರು 30 ವರ್ಷದವರು ಆಕ್ಚುಲಿ 45 ವರ್ಷದವರ ಒಳಗಿನ ಸ್ಟಡೀಸ್ ನಡೀತಾ ಇದೆ. ಪ್ರಿಮೆಚೂರ್ ಕ್ಯಾಡ್ ಅಂತ ಇಟ್ ಇಸ್ ಆಲ್ ಓವರ್ ಇಂಡಿಯಾ, ಬಿಕಾಸ್ I represent Cardiology Society. We discussed this. In fact, last week we had a conference in Mumbai. So ಇದಕ್ಕೆ ಈ ಸ್ಪೆಷಲ್ ಕಾರಣಗಳು ಕೆಲವು ಹೋಮೋಸಿಸ್ಟಿನ್ ಅಂತ ಇರುತ್ತೆ. ಮುಂಚೆ ಈ ಹೋಮೋಸಿಸ್ಟಿನ್ ಬಗ್ಗೆ ಹೆಚ್ಚು ಗಮನ ಇರಲಿಲ್ಲ ಅಥವಾ ಅದನ್ನು ಡಿಟೆಕ್ಟ್ ಮಾಡಲಿಕ್ಕೆ ಲ್ಯಾಬ್ಸ್ ಇರಲಿಲ್ಲ. ಈಗ ಯಂಗ್ ಮ್ಯಾನ್ 20 years 30 years ಚೆಸ್ಟ್ ಪೈನ್ ಅಂತಾಗ, ಎದೆನೋವು ಅಂದಾಗ ನಾವು ಪ್ರಾಬ್ಲಿ ವಿ ಆರ್ ಟೆಸ್ಟಿಂಗ್ ಮೋರ್ ಆನ್ ಹೋಮೋಸಿಸ್ಟಿನ್. ವಿ ಆರ್ ಸ್ಕ್ರೀನಿಂಗ್ ಫಾರ್ ಹೈಪೋಥೈರಾಯ್ಡಿಸಮ್. We are worried about smoking. We are worried about alcohol. ಕಾರಣಗಳು ಹಲವಾರು ಇದ್ದಾವೆ. ಕಾರಣಗಳು ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದೆ. ಬಟ್ ಹೋಮೋಸಿಸ್ಟಿನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಒನ್. ಯಂಗ್ ಯುವ ಜನತೆ ಏನಾರು ಎದೆನೋವು ಅಂತ ಹೇಳಿದ್ರೆ ಮತ್ತು ಇಂಡಿಕೇಟೆಡ್ ಇದ್ರೆ ನಿಮ್ಮ ಕಾರ್ಡಿಯಾಲಜಿಸ್ಟು ಹೋಮೋಸಿಸ್ಟಿನ್ ಲೆವೆಲ್ಸ್ ಅನ್ನ ಚೆಕ್ ಮಾಡ್ತಾರೆ. ಓಕೆ, ಅಂದ್ರೆ ನೀವು ಏನೇ ಹೇಳಿದ್ರು ಆತಂಕ ಮಾತ್ರ ಕಡಿಮೆ ಆಗ್ತಿಲ್ಲ ಡಾಕ್ಟರ್. ನೀವು ಪರ್ಮಿಷನ್ ಕೊಟ್ರೆ ನನಗೆ ನನ್ನ ಕ್ವಶನ್ಸ್ ಗಿಂತ ನನಗೆ ಆಡಿಯನ್ಸ್ ಏನ್ ನೋಡ್ತಾ ಇದಾರೆ ಅವ್ರಿಗೆ ಭಾರಿ ಆತಂಕ ಇದೆ. ಅವ್ರಿಗೆ ಉತ್ತರ ಕೊಡ್ಲಿ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾಲಿನಿ ಅಂತ. ನಮಸ್ತೆ. ನಮಸ್ತೆ, ಶುಭ ಸಂಜೆ ವೈದ್ಯರಿಗೆ ಮತ್ತೆ ನಿರೂಪಕರಿಗೆ. ಹೇಳಿಮ್ಮ. ಅಂಜನ್ ಸರ್ ಅವ್ರಿಗೆ ಒಂದು ವಿಷಯ ಹೇಳಕ್, ನೇರವಾಗಿ ವಿಷಯಕ್ಕೆ ಬರ್ತೀನಿ ಸರ್. ಅವಾಗ 100ಕ್ಕೆ 90 ಭಾಗ ರೈತರಿದ್ರು ಸರ್ ಇಲ್ಲಿ ಕರ್ನಾಟಕದಲ್ಲಿ. ಈಗ ಏನ್ ಮಾಡ್ತಾರೆ, 1 ಎಕರೆ ಗದ್ದೆ 1 ಕೋಟಿ ಸಿಗತ್ತಂತ ಎಲ್ಲ ಮಾರ್ಕೊಂಡ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಳ್ಳೋದು, ಊಟ ತಿಂಡಿ ಎಲ್ಲ. ನನ್ನ ಪ್ರಕಾರ ಒಬ್ಬ ಮನುಷ್ಯನ ಆರೋಗ್ಯ ಇಷ್ಟು ಹದಗೆಡ್ತಿದೆ ಅಂದ್ರೆ ಅದು ನೇರ ಹೊಣೆ ಆರೋಗ್ಯ ಇದು ಊಟ ತಿಂಡಿಯಿಂದಾನೆ ಸರ್. ಈಗೆಲ್ಲ ಫುಡ್ ಕೋರ್ಟ್ ಅಂತ ಇರುತ್ತೆ, ಅಲ್ಲಿ ಹೋಗ್ತಾರೆ, ತಗೊಂಡ್ಬರ್ತಾರೆ, ತಿಂತಾರೆ. ಆಗ ರೈತರು ಬೆಳಗ್ಗೆ ಎದ್ದಿ ನಾಟಿ ಮಾಡಕ್ ಹೋಗೋದು, ಭತ್ತ ಕೊಯ್ಯೋದು, ಆಮೇಲೆ 24 ಗಂಟೆ ದುಡಿತಾ ಇದ್ರು ಸರ್ ಅವಾಗ ಮನುಷ್ಯ. ಈಗ ಏನಾಗ್ತಿದೆ, ಎಲ್ಲ ಹೊರಗಡೆಯಿಂದ ತಗೊಂಬಂದು ತಿನ್ನೋದು, ಪಿಜ್ಜಾ ಬರ್ಗರ್. ಇದು ನನ್ನ ಪ್ರಕಾರ ಇದು ನೇರ ಹೊಣೆ. ಅದೇ ಆಮೇಲೆ ಸಿಗರೇಟ್ ಸೇರ್ತಾರೆ, ಗುಟ್ಕಾ ತಿಂತಾರೆ.
ಇದು ಪೂರ್ತಿ ನೇರ ಫುಡ್ ಸ್ಟೈಲ್ ಬದಲು ಇದು ಸತ್ಯಮ್ಮ. ದೊಡ್ಡವರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ರಾಗಿಯನ್ನುಂಡವನ್ನು ನಿರೋಗಿ ಅನ್ನೋರು, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅನ್ನೋರು. ಅಮ್ಮ ನೀವು ಹೇಳ್ತಿರೋದು ಕರೆಕ್ಟ್ ಆಗಿದೆ, ನಾವೆಲ್ಲ ಹಳ್ಳಿ ರೈತರ ಮಕ್ಕಳು, ಆ ಬ್ಯಾಕ್ ಗ್ರೌಂಡ್ ಎಲ್ಲ ಕರೆಕ್ಟ್ ಆಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಫುಡ್ ಅದು ಸತ್ಯ ಅಮ್ಮ. ಲೈಫ್ ಸ್ಟೈಲ್ ಡಿಸಾರ್ಡರ್ನಾಗೆ ವರ್ಸ್ಟ್ ಥಿಂಗ್ ಈಸ್ ಫುಡ್ ಓನ್ಲಿ. ಯಾವ ಜಂಕ್ ಫುಡ್ ಜಾಸ್ತಿ ತಿಂತಾರಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಕೊಲೆಸ್ಟ್ರಾಲ್ ತುಂಬ ಜನ ಅನ್ಕೋತಾರೆ ವಯಸ್ಸಾದ್ಮೇಲೆ ಇಲ್ಲ, ಸಣ್ಣ ಮಕ್ಕಳಿಂದಲೇ ಶುರುವಾಗ್ತದೆ ಅಕ್ಯುಮುಲೇಷನ್ ಆಫ್ ಬ್ಯಾಡ್ ಕೊಲೆಸ್ಟ್ರಾಲ್. ಸೊ ದಟ್ ಪ್ರಿಡಿಸ್ಪೋಸಸ್ ಟು ಹಾರ್ಟ್ ಅಟ್ಯಾಕ್. ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದ್ದಕ್ಕೆ. ಇಲ್ಲ ಒಂದೇ ಪಾಯಿಂಟ್, ವಿ ಆಲ್ ಸ್ಟಾರ್ಟ್ ಅವರ್ ಪ್ರಿಸ್ಕ್ರಿಪ್ಷನ್, ಇವನ್ ಕಾರ್ಡಿಯಾಲಜಿಸ್ಟ್ ಕೂಡ ನಿಮ್ಮ ಟ್ರೀಟ್ಮೆಂಟ್ ಅಲ್ಲಿ ಮೊದಲನೇದು ಬರೋದೇ ಡಯಟ್. ಸೊ ಡಯಟ್ ಬಗ್ಗೆ ಕೌನ್ಸಿಲಿಂಗ್ ಖಂಡಿತ. ಸೊ ಈ ಸ್ಯಾಚುರೇಟೆಡ್ ಫ್ಯಾಟ್ಸು, ಕೊಲೆಸ್ಟ್ರಾಲ್ ಯುಕ್ತವಾದ ಡಾಕ್ಟರ್ ಇವೆಲ್ಲವೂ ಓಕೆ. ತುಂಬಾ ಜನಕ್ಕೆ ಗಮನ ಕೊಡ್ತಾ ಇರೋದು ಅಥವಾ ಆತಂಕ ಆಗ್ತಾ ಇರೋದು ಇನ್ನೊಂದು ಹೇಳ್ತೀನಿ. ಹಾಸನ ಅಂತ ಇಷ್ಟೊತ್ತು ಮಾತಾಡೋದಿಲ್ಲ ಡಾಕ್ಟರ್. ಈ ನಾವು ಪಿಜ್ಜಾ ತಿಂತೀವಿ, ಬರ್ಗರ್ ತಿಂತೀವಿ, ಇದೆಲ್ಲ ಪಕ್ಕಕ್ಕಿಡೋಣ. 18 ವರ್ಷದ ಹುಡುಗ ಹಾಸನದಲ್ಲೇ ಬೆಳೆದಿದ್ದಾನೆ, ಹಾಸನದಲ್ಲೇ ಓದ್ತಾ ಇದ್ದಾನೆ, ಹುಲ್ಮೆದೆಗೆ ಹೋಗಿ ಹುಲ್ಲಿರ್ಕೊ ಬರ್ಬೇಕಾದ್ರೆ ಸಾವನ್ನಪ್ತಾನೆ. ಅವ್ನು ಯಾವ ಬರ್ಗರು ಪಿಜ್ಜಾ ತಿನ್ನಕ್ಕೆ ಹೋಗಿದ್ದ. ಒಂದು ಇನ್ನೊಬ್ರು ಆರ್ಮಿಯಲ್ಲಿ ಇದ್ದಂಥವ್ರು ರಜೆ ಮೇಲೆ ಬಂದಿದ್ರು. ಅವ್ರದ್ದೆಲ್ಲ ಎಷ್ಟು ಸ್ಟ್ರಿಕ್ಟ್ ಡಯಟ್ ಅನ್ನೋಕ್ಕಿಂತ ಅವರು ಫಿಸಿಕಲಿ ಎಷ್ಟು ಆಕ್ಟಿವ್ ಇರ್ತಾರೆ ಅಂತ ಗೊತ್ತು. ರಜೆ ಮೇಲೆ ಬಂದು ಹೊಲದಲ್ಲಿ ಉಳ್ಮೆ ಮಾಡಬೇಕಾದ್ರೆ ಸಾವನ್ನಪ್ಪಿದ್ದಾರೆ. ಅದಕ್ಕೇನು ಉತ್ತರ ಕೊಡೋದು ಹಾಗಾದ್ರೆ? ಮೇಡಮ್ ಭಾಳ ಉತ್ತಮವಾದ ಪ್ರಶ್ನೆ. ಈಗ ನಾನು ಐ ವಾಸ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಆಲ್ಸೋ. ನಾವು ಕಂಜೆನಿಟಲ್ ಹಾರ್ಟ್ ಡಿಸೀಸಸ್ ಬಗ್ಗೆ ಮೊದಲು ಹೆಚ್ಚು ಗಮನ ಇರಲಿಲ್ಲ. ನಾವು ವೆನ್ ವಿ ಸ್ಟಾರ್ಟೆಡ್ 27 ವರ್ಷದ ಹಿಂದೆ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಪ್ರಾರಂಭ ಮಾಡಿದಾಗ ನಮ್ಮಲ್ಲಿ ಡಯಾಗ್ನೋಸ್ಟಿಕ್ ಕ್ಯಾತ್ ಅಂತ 80% ಕಾಯಿಲೆ ಹುಡುಕ್ಲಿಕ್ಕೆ ಆಂಜಿಯೋಗ್ರಾಮ್ ಮಾಡ್ತಾ ಇದ್ವಿ, ಕ್ಯಾತ್ ಸ್ಟಡಿ ಅಂತ ಇದ್ವಿ. 20% ಬರೀ ಇಂಟರ್ವೆನ್ಷನ್ ಇರ್ತವೆ. ಈಗ ರಿವರ್ಸ್ ಆಗಿಬಿಟ್ಟಿದೆ. ನಾವು ಕ್ಯಾತ್ ಸ್ಟಡಿ ಮಾಡೋದು ಬರೀ 20%, 80% ಬರೀ ಸ್ಟೆಂಟ್ ಹಾಕೋ ಬೈಪಾಸ್ ಮಾಡೋ. ಸೊ ಈ ಕಂಜನಿಟಲ್ ಹಾರ್ಟ್ ಡಿಸೀಸಲ್ಲಿ ಒಂದಿದೆ, ಏನು ಅನಾಮಲಸ್ ಕರ್ನರಿ ಆರ್ಟ್ರಿ ಅಂತ. ಈ ಹಾರ್ಟ್ನ ರಕ್ತನಾಳ ಸರ್ ಹೇಳಿದಾಗೆ 3 ರಕ್ತನಾಳ ಇರುತ್ತೆ. ಅದು ಅಯೋರ್ಟಾಯಿಂದ ರೈಸ್ ಆಗಬೇಕು. ಆ ರಕ್ತನಾಳ ಪಲ್ಮನರಿ ಆರ್ಟ್ರಿಯಿಂದ ಲಂಗ್ಸ್ಗೆ ಸಪ್ಲೈ ಮಾಡುವಂಥ ರಕ್ತನಾಳದಿಂದ ರೈಸ್ ಆಗುವಂಥ ರೇರ್ ಕಂಡೀಷನ್ ಇರುತ್ತೆ. ಕೆಲವೊಂದು ಸಲ ಈ ಹಾರ್ಟ್ಗೆ ಸಪ್ಲೈ ಮಾಡುವ ರಕ್ತನಾಳ ಅಯೋರ್ಟಾ ಮತ್ತು ಪಲ್ಮನರಿ ಆರ್ಟ್ರಿಯ ಮಧ್ಯದಲ್ಲಿ ಹಾದು ಹೋಗ್ತಾ ಇರುತ್ತೆ. ಸೊ ಈ ರಕ್ತನಾಳಗಳು ಅದನ್ನು ಪ್ರೆಸ್ ಮಾಡುತ್ತೆ, ಕಂಪ್ರೆಸ್ ಮಾಡುತ್ತೆ. ಇವೆಲ್ಲ ದೀಸ್ ಆರ್ ಆಲ್ ರೊಟೀನ್ ಥಿಂಗ್ಸ್, ರೇರ್. ಇವು ಕಡಿಮೆ ಸಂಖ್ಯೆ, ಬಟ್ ಇವು ಖಂಡಿತ ಇದ್ದಾವೆ. ಎರಡನೇದು ಕಾರ್ಡಿಯೋಮಯೋಪತಿ ಅಂತ ಇದೆ, ಹೈಪರ್ಟ್ರೋಪಿಕ್ ಅಬ್ಸ್ಟ್ರಕ್ಟಿವ್ ಕಾರ್ಡಿಯೋಮಯೋಪತಿ ಅಂತ ಇದೆ. ಈಗ ನಾವು ಭಾಳಷ್ಟು ನ್ಯೂಸಲ್ಲಿ ಕೇಳ್ತೇವೆ, ಫುಟ್ಬಾಲ್ ಆಡ್ತಾಯಿದ್ರು ಕೊಲ್ಯಾಪ್ಸ್ ಆಗಿಬಿಟ್ರು, ಕ್ರಿಕೆಟ್ ಆಡ್ತಾಯಿದ್ರು ಬಿದ್ದುಬಿಟ್ರು, ಯಂಗ್ ಸ್ಪೋರ್ಟ್ಸ್ ಮ್ಯಾನ್ ಡೈಯಿಂಗ್. ಸೊ ಈ ಹೈಪರ್ಟ್ರೋಪಿಕ್ ಕಾರ್ಡಿಯೋಮಯೋಪತಿ ಅವ್ರು ಎಕ್ಸಸೈಸ್ ಯಾವಾಗ ಮಾಡ್ತಾರೆ, ಈ ಎಡಗಡೆ ಲೆಫ್ಟ್ ವೆಂಟ್ರಿಕಲಿಂದ ಅಯೋಟಾಗೆ ರಕ್ತ ಹರಿಬೇಕಲ್ಲ, ಅದು ಕಂಪ್ರೆಸ್ ಆಗಿಬಿಡುತ್ತೆ. ಬಟ್ ದೇ ಆರ್ ಪ್ರೋನ್ ಫಾರ್ ಸಡನ್ ಡೆತ್. ಮೂರನೇದಿದೆ ಅಗೈನ್ ಕಂಜನಿಟಲ್, ಹುಟ್ಟಿನಿಂದ ಬರುವಂಥ ಮೈಟ್ರಲ್ ವ್ಯಾಲ್ವ್ ಪ್ರೊಲ್ಯಾಪ್ಸ್ ಅನ್ನೋದಿದೆ. ಸೊ ನಾವು ಮಕ್ಕಳಲ್ಲಿ ಎಕೋ ಮಾಡ್ತಾ ಇದ್ವಿ. ಈ ಮೈಟ್ರಲ್ ವ್ಯಾಲ್ವ್ ಎಡಗಡೆ ಲೆಫ್ಟ್ ವೆಂಟ್ರಿಕಲಿಂದ ಲೆಫ್ಟ್ ಏಟ್ರಿಯಾಗೆ ಮಧ್ಯ ಮೈಟ್ರಲ್ ವ್ಯಾಲ್ವ್ ಅಂತ ಇದೆ. ಆ ವ್ಯಾಲ್ವ್ ಪ್ರೊಲ್ಯಾಪ್ಸ್ ಆಗಿಬಿಡುತ್ತೆ. ಸೊ ಪ್ರೊಲ್ಯಾಪ್ಸ್ ಆದಾಗ ಒಂದು ಸ್ವಲ್ಪ ಮೈಟ್ರಲ್ ರೀಗಗ್ಡೇಷನ್ ಅಂತ ರಕ್ತ ವಾಪಸ್ ಬರ್ತಾ. ಈ ಪೇಷಂಟ್ಸ್ಗೆ ಮೈಟ್ರಲ್ ವ್ಯಾಲ್ವ್ ಪ್ರೊಲ್ಯಾಪ್ಸ್ ಕಂಜನಿಟಲ್ ಹುಟ್ಟಿನಿಂದ ಇರೋರಿಗೆ ಸಡನ್ ಡೆತ್ ಈಸ್ ಕ್ವೈಟ್ ಪಾಸಿಬಲ್. ಸೊ ಈ ಕೆಲವು ರೇರ್ ತೊಂದರೆಗಳನ್ನು ಅದನ್ನು ಕೂಡ ನಾವು ಪರ್ಸಿಬಿಟ್ ಆಸ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ನಂಗೆ